ವಿದ್ವಾಂಸರು ಒಪ್ತಾ ಇಲ್ಲ. ಆ ವಿದ್ವಾಂಸರ ಪರಂಪರೆಯಲ್ಲಿ ಅವ್ರ ಸುತ್ತಮುತ್ತ ಬೆಳೆದಂಥ ವಾತಾವರಣದಲ್ಲಿ ನಮ್ಮ ಕಮಲ್ ಹಾಸನ್ ಬಂದಿದ್ದರಿಂದಾಗೆ ಅವರು ಯಾವುದೋ ಕ್ಷಣದಲ್ಲಿ ಬಾಯಿ ತಪ್ಪಿಯೋ ಬೇಡ ಬುದ್ಧಿವಂತಿಯನ್ನು ಮಾತಾಡಿದ್ದಾರೆ. ಹೌದು, ಕನ್ನಡ ತಮಿಳಜನ್ಯ ಅದು ದಾಟಿ ಹೋಗಿಬಿಡ್ತಿಲ್ಲ ಆದರೆ ನೋಡ್ರಾಯ್ತು ಅನ್ನುವಂಥ ಭಾವನೆ ಇರ್ಬೋದು, ಬೇಡ ಸಹಜವಾಗಿ ಬಂದಿರ್ಬೋದು. ಯಾಕೆಂದ್ರೆ ಪ್ರಭಾವ ಮನುಷ್ಯ ಯಾವಾಗಲೂ ಪರಿಸರ ಅಥವಾ ಸಮಾಜ ಕೂಸವನು. ಸುತ್ತಮುತ್ತಲಿನ ಸಮಾಜದವ್ರು ಏನು ಮಾತಾಡ್ತಾ ಇರ್ತಾರೆ ಭಾಷೆಗೆ ನೋಡಿರಿ, ಕನ್ನಡನ ಎಷ್ಟು ಡಿಫ್ರೆಂಟಾಗಿ ಮಾತಾಡ್ತೀವಿ ನಾವು. ಜಾತಿ ನೆಲೆಗಟ್ಟಿನಲ್ಲಿ ಡಿಫ್ರೆಂಟಾಗಿ ಮಾತಾಡ್ತೀವಿ, ಪ್ರಾದೇಶಿಕವಾಗಿ ಡಿಫ್ರೆಂಟ್ ಮಾತಾಡ್ತೀವಿ, ಧರ್ಮದ ನೆಲೆಗಟ್ಟಿನಲ್ಲಿ ಬೇರೆ ಬೇರೆ ಭಾಷೆ ಮಾತಾಡ್ತೀವಿ. ಎಷ್ಟು ಮನೆ ಭಾಷೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋದ್ರೆ ಭಾಷೆ ಬದಲಾಗ್ತಿರ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಭಾಷೆ ಅಲ್ಲಿಯ ಪರಿಸರದ ಮೇಲೆ ಬೆಳೆದು ಬರುವಂಥದ್ದು. ಅದನ್ನು ಅತಿಯಾಗಿ ನಾವು ಪ್ರೀತಿ ಮಾಡಬೇಕು, ಒಪ್ಪು ನಾವು ಮಾತು ನಮ್ಮ ಕನ್ನಡ ಭಾಷೆ ನಾವು ಪ್ರೀತಿ ಮಾಡಬೇಕು, ನಮ್ಮ ಅವ್ವ ಅಪ್ಪನ ನಾವು ಪ್ರೀತಿ ಮಾಡಬೇಕು, ನಮ್ಮ ತಂದೆ ಏನಾಯಿತು ಮತ್ತೇನೋ ಆಯಿತು, ಇದು ಒಪ್ಪುವಂಥ ಮಾತು. ಆದರೆ ಇನ್ನೊಬ್ಬರ ತಂದೆ ನಾವು ಗೌರವ ಕೊಡಬೇಕಾಗಿದ್ದು ಒಂದು ವಾಸ್ತವ ಸಂಗತಿ ತಿಳ್ಕೊಬೇಕಾಗಿದ್ದು ಪ್ರತಿಯೊಬ್ಬರ ಕೆಲಸ. ಆ ದಿಶೆಯಲ್ಲೇ ನಮ್ಮ ಕಿಶೋರ್ ನಟ ಅಂದರೆ ಅವ್ರು ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ, ಇಲ್ಲೊಬ್ಬ ಪ್ರಜ್ಞಾವಂತರಿದ್ದಾರೆ ಅವರು, ಅದರಿಂದ ಏನೋ ಒಂದು ಅದೇ ತರ್ಕ ಅಂತ ಹೇಳ್ತಾ ಇದ್ದಾರೆ. ಆ ಕಿಶೋರ್ ಮಾತನ್ನು ನಾವು ಒಪ್ಕೊಂಡು ಇಲ್ಲಂತಲ್ಲ, ಆದರೆ ಕಿಶೋರ್ ಅವರು ಹೇಳಿದಂಗೆ ಅವರು ಬಾಲಿಶನೂ ಅಲ್ಲ, ಅಥವಾ ಅವರು ತಜ್ಞರು ಹೌದು, ಅಷ್ಟು ಬಾಲಿಶನೂ ಅಲ್ಲ. ಏನೋ ತಿಳ್ಕೊಂಡು ಮಾತಾಡಿದ್ದಾರೆ, ತಪ್ಪು ಮಾತಾಡಿದ್ದಾರೆ, ತಪ್ಪಾಗಿದ್ದರೆ ಕ್ಷಮೆ ಕೇಳ್ತಂದು